ನನ್ನ ಅಂಗವೂ ಸಹ ಶಾಂತವಾಗಿದೆ, ಶೀತಲವಾಗಿದೆ. ನನ್ನಲ್ಲಿ ಇರುವ ಎಲ್ಲ ಶಾಂತಿ, ದುಃಖ, ಕಷ್ಟಗಳು, ನೋವುಗಳು ನಿವಾರಣೆಯಾಗಿ ನಾನು ಸಂಪೂರ್ಣ ಶಾಂತಿಯ ಅನುಭವ ಮಾಡುತ್ತಿದ್ದೇನೆ. ಈಗ ಬಾಪ್ ದಾದಾರವರು ನನ್ನ ಕೈ ಹಿಡಿದು ಶಾಂತಿ ಸ್ತಂಭದ ಎಡಭಾಗಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಎಡಭಾಗದಿಂದ ನೋಡಿದಾಗ ಅಲ್ಲಿ ಪವಿತ್ರತೆಯ ಸ್ತಂಭ ಕಾಣುತ್ತಿದೆ. ಬಾಪ್ ದಾದಾರವರು ಪವಿತ್ರತಾ ಸಾಗರ ಆಗಿ ತಮ್ಮ ದೃಷ್ಟಿಯ ಮೂಲಕ ನನಗೆ ಪವಿತ್ರತೆಯ ಶಕ್ತಿಯನ್ನು ಕೊಡುತ್ತಿದ್ದಾರೆ. ನನ್ನ ಅಂಗವೂ ಸಹ ಪವಿತ್ರ ಆಗುತ್ತಿದೆ, ಶುದ್ಧ ಆಗುತ್ತಿದೆ. ಆ ಪವಿತ್ರತೆಯ ಶಕ್ತಿ ನನ್ನ ಇಡೀ ದೇಹದಲ್ಲಿ ಹರಡುತ್ತಿದೆ. ಒಳಗಿರುವ ಎಲ್ಲ ಅಪವಿತ್ರ ಸಂಸ್ಕಾರಗಳು, ಅಪವಿತ್ರ ದೃಷ್ಟಿ, ವೃತ್ತಿ, ಕರ್ಮಗಳ ಪ್ರಭಾವ ಎಲ್ಲವೂ ಅಳಿಸಿ ಹೋಗುತ್ತಿದೆ. ನಾನು ಆತ್ಮ ಪವಿತ್ರತೆಯ ಶಕ್ತಿಯಿಂದ ಭರ್ಪೂರಾಗಿದ್ದೇನೆ. ಈಗ ಬಾಪ್ ದಾದಾರವರು ನನಗೆ ಶಾಂತಿ ಸ್ತಂಭದ ಹಿಂಭಾಗಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಅಲ್ಲಿ ನಾನು ಶಕ್ತಿ ಸ್ತಂಭವನ್ನು ನೋಡುತ್ತಿದ್ದೇನೆ. ಬಾಪ್ ದಾದಾರವರು ಸರ್ವಶಕ್ತಿವಂತನ ರೂಪದಲ್ಲಿ ನಿಂತು ಅಷ್ಟಶಕ್ತಿಗಳನ್ನು ಬಣ್ಣ ಬಣ್ಣದ ಕಿರಣಗಳ ರೂಪದಲ್ಲಿ ನನಗೆ ಕೊಡುತ್ತಿದ್ದಾರೆ. ಬಣ್ಣ ಬಣ್ಣದ 8 ಕಿರಣಗಳು ನನ್ನ ಮಸ್ತಕದ ಮೂಲಕ ನನ್ನ ಸೂಕ್ಷ್ಮ ದೇಹದಲ್ಲಿ ಪ್ರವೇಶ ಮಾಡುತ್ತಿವೆ. ಆತ್ಮ ಸರ್ವಶಕ್ತಿಗಳಿಂದ ಭರ್ಪೂರಾಗಿದೆ. ದೇಹದ ಒಂದೊಂದು ಅಂಗವೂ ಸಹ ಶಕ್ತಿಶಾಲಿಯಾಗಿದೆ. ಆತ್ಮದಲ್ಲಿ ಮತ್ತು ದೇಹದಲ್ಲಿ ಇರುವ ದುರ್ಬಲತೆ ನಶಿಸಿ ಹೋಗಿದೆ. ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ.
ಈಗ ಬಾಪ್ ದಾದಾರವರು ಅಲ್ಲಿಂದ ನನಗೆ ಶಾಂತಿ ಸ್ತಂಭದ ಬಲಭಾಗಕ್ಕೆ ಕರೆದುಕೊಂಡು ಬಂದಿದ್ದಾರೆ. ನನ್ನ ಸನ್ಮುಖದಲ್ಲಿ ನಿಂತು ನನಗೆ ಜ್ಞಾನದ ಶಕ್ತಿಯನ್ನು ಕೊಡುತ್ತಿದ್ದಾರೆ. ಜ್ಞಾನ ಸೂರ್ಯ ಶಿವಬಾಬಾ, ಜ್ಞಾನ ಚಂದ್ರಮ ಬ್ರಹ್ಮ ಬಾಬಾ ಇಬ್ಬರೂ ಸಹ ಏಕಕಾಲದಲ್ಲಿ ತಮ್ಮ ದೃಷ್ಟಿಯ ಮೂಲಕ ನನಗೆ ಜ್ಞಾನದ ಕಿರಣಗಳಿಂದ ಜ್ಞಾನ ಸಂಪನ್ನನನ್ನಾಗಿ ಮಾಡುತ್ತಿದ್ದಾರೆ. ನಾನು ಆತ್ಮ, ಜ್ಞಾನಪೂರ್ಣ ಆತ್ಮ ಆಗುತ್ತಿದ್ದೇನೆ. ಸಮಯ ಮತ್ತು ಪರಿಸ್ಥಿತಿಯ ಅನುಗುಣವಾಗಿ ಆ ಜ್ಞಾನವನ್ನು ಪ್ರಯೋಗ ಮಾಡುವಂಥ ಶಕ್ತಿ ನನ್ನಲ್ಲಿ ಬಂದಿದೆ. ನನ್ನಲ್ಲಿ ಇರುವ ಅಜ್ಞಾನ, ಅಂಧಕಾರ, ಗೊಂದಲ, ಪ್ರಶ್ನೆಗಳು ಎಲ್ಲವೂ ನಿವಾರಣೆ ಆಗಿದೆ. ನಾನು ಜ್ಞಾನ ಸಂಪನ್ನ ಆತ್ಮ ಆಗಿದ್ದೇನೆ. ಈಗ ಬಾಪ್ ದಾದಾರವರು ನನ್ನ ಕೈ ಹಿಡಿದು ಮತ್ತೆ ಶಾಂತಿ ಸ್ತಂಭದ ಮುಂಭಾಗದಲ್ಲಿ ಬಂದಿದ್ದಾರೆ. ತಮ್ಮ ವರದಾನಿ ಹಸ್ತಗಳನ್ನು ನನ್ನ ತಲೆಯ ಮೇಲಿಟ್ಟು ಶಾಂತಿ ಸ್ತಂಭದಲ್ಲಿ ಇರುವ 4 ಶಕ್ತಿಗಳನ್ನು ನನ್ನಲ್ಲಿ ತುಂಬುತ್ತಿದ್ದಾರೆ. ಶಾಂತಿಯ ಶಕ್ತಿ, ಪವಿತ್ರತೆಯ ಶಕ್ತಿ, ವಿಕರ್ಮಗಳನ್ನು ಭಸ್ಮ ಮಾಡುವಂತಹ ಶಕ್ತಿ ಹಾಗೂ ಜ್ಞಾನದ ಶಕ್ತಿಯನ್ನು ವರದಾನಿ ಹಸ್ತಗಳಿಂದ ನನ್ನ ಮಸ್ತಕದಲ್ಲಿ ಪ್ರವಹಿಸುತ್ತಿದ್ದಾರೆ. ನಾನು ಫರಿಷ್ಠಾ ದೇಹಧಾರಿ ಆತ್ಮ. ಶಾಂತಿ ಸ್ತಂಭದ ಹತ್ತಿರ ಬಂದು ಈ 4 ಶಕ್ತಿಗಳಲ್ಲಿ ಸಂಪನ್ನ ಆಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿವಾನ್ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ಬಾಪ್ ದಾದಾರವರ ಮಹಾವಾಕ್ಯವನ್ನ ನೆನ್ಪು ಮಾಡ್ಕೊಳ್ಳಿ. ಮಕ್ಕಳೇ, ಯಾವುದೇ ಶಕ್ತಿಯ ಅವಶ್ಯಕತೆ ಇದ್ದಾಗ ನೀವು ನನ್ನ ಶಾಂತಿಯ ಸ್ತಂಭಕ್ಕೆ ಬನ್ನಿ. ಅದು ಲೈಟ್ ಹೌಸ್ ಮತ್ತು ಮೈಟ್ ಹೌಸ್ ಆಗಿದೆ.
ಅಲ್ಲಿಂದ ಸರ್ವಶಕ್ತಿಗಳನ್ನು ನಿಮ್ಮಲ್ಲಿ ತುಂಬಿಕೊಳ್ಳಿರಿ ಹಾಗೂ ಶಕ್ತಿಶಾಲಿ ಸ್ಥಿತಿಯ ಅನುಭವ ಮಾಡಿರಿ. ಎಂಬ ಮಹಾವಾಕ್ಯದ ಪ್ರಕಾರ ನಾನಿವತ್ತು ಬಾಪ್ ದಾದಾರವರನ್ನೇ ಜೊತೆಗೆ ಇಟ್ಟುಕೊಂಡು ಆ ಸರ್ವಶಕ್ತಿಗಳನ್ನು ಅನುಭವ ಮಾಡಿದ್ದೇನೆ. ಈಗ ನಾನು ಬಾಪ್ ದಾದಾರವರ ಕೈ ಹಿಡಿದು ಮಧುಬನದ ಪ್ರಾಂಗಣದಲ್ಲಿರುವ ಹಿಸ್ಟ್ರಿ ಹಾಲಿಗೆ ಬರುತ್ತಿದ್ದೇನೆ. ನಾನು ಮತ್ತು ಬಾಪ್ ದಾದಾರವರು ಹಿಸ್ಟ್ರಿ ಹಾಲಿನ ಒಳಗೆ ಹೆಜ್ಜೆ ಇಡುತ್ತಿದ್ದೇವೆ. ಒಳಗೆ ಪ್ರವೇಶ ಮಾಡುತ್ತಿದ್ದಂತೆ ಬಾಪ್ ದಾದಾರವರು ಅಲ್ಲಿ ಇರುವಂಥ ಪೀಠದ ಮೇಲೆ ವಿರಾಜಮಾನ ಆಗಿದ್ದಾರೆ. ನಾನು ಅವರ ಸನ್ಮುಖದಲ್ಲಿ ಆದರ್ಶ ವಿದ್ಯಾರ್ಥಿಯಾಗಿ ಕುಳಿತಿದ್ದೇನೆ. ಆಜ್ಞಾಪಾಲಕ ಮುಗ್ಧ ಮಗುವಾಗಿ ಕುಳಿತಿದ್ದೇನೆ. ಬಾಪ್ ದಾದಾರವರು ಪ್ರೀತಿಯಿಂದ ನನಗೆ ನೋಡುತ್ತಿದ್ದಾರೆ. ಹಾಗೂ ಶಿವ ಬಾಬಾರವರು ಬ್ರಹ್ಮನ ಮುಖದಿಂದ ಮುರಳಿ ನುಡಿಸಲು ಪ್ರಾರಂಭಿಸಿದ್ದಾರೆ. ಜ್ಞಾನಸಾಗರ ತಂದೆ ಸಾಕಾರದಲ್ಲಿ ಬಂದು ಬ್ರಹ್ಮ ಮುಖದಿಂದ ಮುರಳಿ ಉಚ್ಚರಿಸುತ್ತಿರುವ ಈ ದೃಶ್ಯವನ್ನು ನೋಡಿ ನನಗೆ ಬಹಳ ಖುಷಿಯಾಗುತ್ತಿದೆ. ರೋಮಾಂಚನೆ ಆಗುತ್ತಿದೆ. ಆ ಮುರಳಿಯನ್ನು ನಾನು ಆನಂದದಿಂದ ಖುಷಿಯಿಂದ ಆಲಿಸುತ್ತಿದ್ದೇನೆ. ಬಾಪ್ ದಾದಾರವರನ್ನ ಸಾಕಾರದಲ್ಲಿ ನೋಡದಿದ್ದರೂ ಸಹ ಇಂದು ನಿರಾಕಾರನನ್ನ ಸಾಕಾರ ರೂಪದಲ್ಲಿ ಮುರಳಿ ನುಡಿಸುತ್ತಿರುವ ರೂಪದಲ್ಲಿ ನಾನು ನೋಡುತ್ತಿದ್ದೇನೆ. ಬಾಪ್ ದಾದಾರವರು ಮುರಳಿಯನ್ನು ಮುಗಿಸಿ ಮಕ್ಕಳಿಗೆ ನಮಸ್ತೆ ಹೇಳಿ ಮತ್ತೆ ಪ್ರೀತಿಯಿಂದ ದೃಷ್ಟಿ ಕೊಡುತ್ತಿದ್ದಾರೆ. ನಾವು ಜನ್ಮ ಜನ್ಮಾಂತರದಿಂದ ಆ ಭಗವಂತನಿಗೆ ನೈವೇದ್ಯ ಮಾಡುತ್ತಾ ಬಂದಿದ್ದೇವೆ. ಆದರೆ ಸ್ವತಃ ಭಗವಂತ ಈ ದಿನ ನನಗೆ ತಮ್ಮ ಕೈಯಿಂದ ಬಾಯಲ್ಲಿ ಪ್ರಸಾದವನ್ನು ಇಡುತ್ತಿದ್ದಾರೆ, ಟೋಲಿ ತಿನ್ನಿಸುತ್ತಿದ್ದಾರೆ. ನಾನು ಖುಷಿಯಿಂದ ಅದನ್ನು ಸ್ವೀಕರಿಸುತ್ತಿದ್ದೇನೆ.
ಬಾಪ್ ದಾದಾರವರು ಎಲ್ಲ ಮಕ್ಕಳಿಗೂ ಸಹ ಅದೇ ರೀತಿಯಲ್ಲಿ ಟೋಲಿಯನ್ನು ಹಂಚಿ ವಿಶೇಷವಾಗಿ ನನ್ನ ಕೈಯನ್ನು ಹಿಡಿದು ನನಗೆ ಇಡೀ ಸಭಾಗೃಹವನ್ನು ತೋರಿಸುತ್ತಿದ್ದಾರೆ. ಅಲ್ಲಿರುವ ಭಾವಚಿತ್ರಗಳ ಮೂಲಕ ನಾನು ನಿರಾಕಾರ ಪರಮಾತ್ಮನ ಸಾಕಾರ ಚರಿತ್ರೆಯನ್ನು ನೋಡುತ್ತಿದ್ದೇನೆ. ಬಾಪ್ ದಾದಾರವರು ಮಕ್ಕಳ ಜೊತೆಗೆ ಆಟ ಆಡುತ್ತಿರುವ ಚಿತ್ರಗಳನ್ನು, ಊಟ ಮಾಡುತ್ತಿರುವ ಚಿತ್ರಗಳನ್ನು, ಪಾಠ ಕಲಿಸುತ್ತಿರುವ ಚಿತ್ರಗಳನ್ನು ನೋಡುತ್ತಾ ನೋಡುತ್ತಾ ನಾನು ಅದರಲ್ಲಿ ತಲ್ಲೀನ ಆಗಿಬಿಟ್ಟಿದ್ದೇನೆ. ಯಜ್ಞದ ಆದಿ ಸಮಯಕ್ಕೆ ಮನಸ್ಸು ಬುದ್ಧಿಯಿಂದ ಹೋಗಿ ನಾನು ಸಹ ಸಾಕಾರ ತಂದೆಯ ಜೊತೆಗಿನ ಅನುಭವ ಮಾಡುತ್ತಿದ್ದೇನೆ. ಬಾಪ್ ದಾದಾರವರ ಮಹಾವಾಕ್ಯವನ್ನು ನೆನ್ಪು ಮಾಡಿಕೊಳ್ಳಿ. ಮಕ್ಕಳೇ, ನಿಮಗೆ ವ್ಯರ್ಥದಿಂದ ಮುಕ್ತಿ ಬೇಕಾದರೆ ನನ್ನ ಹಿಸ್ಟ್ರಿ ಹಾಲಿಗೆ ಬನ್ನಿ, ನನ್ನ ಜೊತೆಗೆ ಇರುವ ಅನುಭವ ಮಾಡಿರಿ. ಕ್ಷಣದಲ್ಲಿ ನೀವು ವ್ಯರ್ಥ ಮುಕ್ತ ಆಗುವಿರಿ ಎಂದು ಬಾಬಾ ಹೇಳಿದ್ದನ್ನು ಸ್ಮರಿಸುತ್ತಾ ನಾನು ವ್ಯರ್ಥ ಮುಕ್ತ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ವ್ಯರ್ಥ ಸಂಕಲ್ಪಗಳು, ಮಾತುಗಳು, ಕರ್ಮಗಳು, ವ್ಯರ್ಥವನ್ನು ನೋಡುವುದು, ಎಲ್ಲ ರೀತಿಯ ವ್ಯರ್ಥದಿಂದ ನಾನು ಮುಕ್ತ ಆಗಿಬಿಟ್ಟಿದ್ದೇನೆ. ಬಾಪ್ ದಾದಾರವರು ನನಗೆ ವ್ಯರ್ಥ ಮುಕ್ತ ಆಗಿ ಸದಾ ಸಮರ್ಥ ಭವದ ವರದಾನ ಕೊಡುತ್ತಿದ್ದಾರೆ. ಈಗ ಬಾಪ್ ದಾದಾರವರೇ ನನ್ನ ಕೈ ಹಿಡಿದು ನನ್ನನ್ನು ತಮ್ಮ ಕೋಣೆಗೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಇದು ಬಾಪ್ ದಾದಾರವರು ವಾಸ ಮಾಡುತ್ತಿರುವ ಕೋಣೆ. ವಿಶೇಷ ತಪಸ್ಸು ಮಾಡುತ್ತಿರುವ ಕೋಣೆ. ನಿರಾಕಾರ ಪರಮಾತ್ಮನ ಸಾಕಾರದಲ್ಲಿ ಬಂದು ಕರ್ಮ ಮಾಡಿದ ಕರ್ಮಭೂಮಿ. ಬ್ರಹ್ಮ ಬಾಬಾರವರು ವಿಶೇಷ ತಪಸ್ಸನ್ನ ಮಾಡಿದ ತಪಸ್ಯಾ ಭೂಮಿ. ಬಾಪ್ ದಾದಾರವರು ವಿಶ್ರಾಂತಿ ಪಡೆಯುತ್ತಿರುವ ವಿಶ್ರಾಮಧಾಮ. ಬಾಪ್ ದಾದಾರವರು ನನ್ನನ್ನು ಕರೆದುಕೊಂಡು ಒಳಗೆ ಪ್ರವೇಶ ಮಾಡುತ್ತಿದ್ದಾರೆ. ಕ್ಷಣದಲ್ಲಿ ಬಾಪ್ ದಾದಾರವರು ಎದುರಿಗೆ ಇರುವ ಟ್ರಾನ್ಸ್ಲೈಟ್ನಲ್ಲಿ ಸೆಟ್ ಆಗಿದ್ದಾರೆ. ಈಗ ನಾನು ಎದುರಿನಲ್ಲಿ ಇರುವ ಆ ಟ್ರಾನ್ಸ್ಲೈಟಲ್ಲಿ ಚೈತನ್ಯ ರೂಪದಲ್ಲಿ ಬಾಪ್ ದಾದಾರವರನ್ನು ನೋಡುತ್ತಿದ್ದೇನೆ.
ಪ್ರತ್ಯಕ್ಷ ರೂಪದಲ್ಲಿ ಬಾಪ್ ದಾದಾರವರು ನನ್ನ ಮುಂದೆ ಕುಳಿತಿದ್ದಾರೆ. ನನಗೆ ವರದಾನದ ದೃಷ್ಟಿಯನ್ನು ಕೊಡುತ್ತಿದ್ದಾರೆ. ವರದಾನದ ಹಸ್ತಗಳನ್ನು ನನ್ನ ತಲೆಯ ಮೇಲಿಟ್ಟು, ಮಗು ನೀನು ನನ್ನ ಸಮಾನ ಆಗು ಎಂಬ ಸಮಾನತೆಯ ವರದಾನ ಕೊಡುತ್ತಿದ್ದಾರೆ. ನನ್ನ ಸಮಾನ, ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ ಭವ ಎಂದು ವರದಾನಿ ಹಸ್ತಗಳ ಮೂಲಕ ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ ಆಗಲು ಬೇಕಾದ ಶಕ್ತಿಯನ್ನು ನನಗೆ ಕೊಡುತ್ತಿದ್ದಾರೆ. ನಾನು ಸಹ ಬಾಪ್ ದಾದಾರವರಿಗೆ ವಚನ ಕೊಡುತ್ತಿದ್ದೇನೆ. ಸಂಗಮ ಯುಗದಲ್ಲಿ ನಾನು ಬ್ರಹ್ಮ ತಂದೆಯ ಸಮಾನ ಪುರುಷಾರ್ಥ ಮಾಡಿ ಅವರಂತೆಯೇ ಪಾಸ್ವೇತಾನರಾಗಲು ತೀವ್ರ ಪುರುಷಾರ್ಥ ಮಾಡುತ್ತೇನೆ. ಹೆಜ್ಜೆ ಹೆಜ್ಜೆಗೂ ಬ್ರಹ್ಮ ತಂದೆಯನ್ನ ಅನುಕರಣೆ ಮಾಡುತ್ತಾ ಬ್ರಹ್ಮ ಬಾಬಾ ಹೇಗೆ ಶಿವ ತಂದೆಯ ಸಮಾನ ಆದರೂ ಹಾಗೆ ನಾನು ಸಹ ಬಾಪ್ ದಾದಾರವರ ಸಮಾನ ಆಗುತ್ತೇನೆ ಎಂಬ ಮಾತನ್ನ ಬಾಪ್ ದಾದಾರವರ ಕೈ ಹಿಡಿದು ಅವರ ಮುಂದೆ ಹೇಳಿರಿ. ದೃಢ ಸಂಕಲ್ಪ ಮಾಡ್ರಿ. ಬಾಪ್ ದಾದಾರವರ ಮಹಾವಾಕ್ಯವನ್ನ ನೆನಪು ಮಾಡಿಕೊಳ್ಳಿ. ಮಕ್ಕಳೇ, ನನ್ನ ಸಮಾನ ಸ್ಥಿತಿಯ ಅನುಭವ ಮಾಡಬೇಕಾದರೆ ಮನಸ್ಸು ಹಾಗೂ ಬುದ್ಧಿಯ ಮೂಲಕ ಮಧುಬನದಲ್ಲಿರುವ ನನ್ನ ಕೋಣೆಗೆ ಬಂದು ಕೂತ್ಕೊಳ್ಳಿ. ಎಷ್ಟು ಸಮಯ ಬೇಕೋ ಅಷ್ಟು ಸಮಯನೂ ಅಲ್ಲಿ ನೀವು ಫರಿಷ್ಠಾ ರೂಪದಲ್ಲಿ ಕೂಡಬಹುದು. ನನ್ನನ್ನು ಸನ್ಮುಖದಲ್ಲಿ ಕರೆಸಿ ಸಮಾನ ಸ್ಥಿತಿಯ ಅನುಭವ ಮಾಡಬಹುದು ಎಂಬ ಬಾಪ್ ದಾದಾರವರ ಮಹಾವಾಕ್ಯದ ಪ್ರಕಾರ ಈ ದಿನ ನಾನು ಬಾಪ್ ದಾದಾರವರ ಸನ್ಮುಖದಲ್ಲಿ ಕುಳಿತು ಸಂಗಮ ಯುಗದ ನನ್ನ ಗುರಿಯಾಗಿರುವಂತಹ ಬಾಪ್ ದಾದಾರವರ ಸಮಾನ ಸ್ಥಿತಿಯ ಸಂಪೂರ್ಣ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ಬ್ರಹ್ಮ ತಂದೆ ಪುರುಷಾರ್ಥ ಮಾಡಿದ, ತಪಸ್ಸು ಮಾಡಿದ ಆ ತಪಸ್ಸಿನ ಪ್ರಕಂಪನಗಳು ಯೋಗ, ಜ್ಞಾನ, ಪವಿತ್ರತೆಯ ಪ್ರಕಂಪನಗಳು ಆ ಕೋಣೆಯ ತುಂಬ ಹರಡಿವೆ. ಅದನ್ನು ನಾನು ಅನುಭವ ಮಾಡುತ್ತಿದ್ದೇನೆ. ಈಗ ನಾನು ಬಾಪ್ ದಾದಾರವರ ಕೈ ಹಿಡಿದು ಅಲ್ಲಿಯೇ ಸಮೀಪದಲ್ಲಿರುವ
ಬಾಪ್ ದಾದಾರವರ ಕುಟೀರಕ್ಕೆ ಹೋಗುತ್ತಿದ್ದೇನೆ. ಬೇಸಿಗೆಯ ಸಮಯದಲ್ಲಿ ಬ್ರಹ್ಮ ತಂದೆಯವರು ಅಥವಾ ಬಾಪ್ ದಾದಾ ಕಂಬೈನ್ ರೂಪದಲ್ಲಿ ಇದ್ದು ಈ ಸ್ಥಳದಲ್ಲಿ ವಿಶ್ರಾಂತಿಗೆ ಬರುತ್ತಿದ್ದರು. ಅಲ್ಲಿಯ ತಂಪಾದ ವಾತಾವರಣವನ್ನು ಅನುಭವಿಸುತ್ತಾ ಮಕ್ಕಳಿಗೆ ಪತ್ರಗಳನ್ನು ಬರೆಯುತ್ತಿದ್ದರು. ಮಧ್ಯ ಮಧ್ಯದಲ್ಲಿ ಮಕ್ಕಳ ಜೊತೆಗೆ ಚಿಟ್ ಚಾಟ್ ಮಾಡುತ್ತಿದ್ದರು. ಅಂಥ ಸ್ಥಳಕ್ಕೆ ನಾನೀಗ ಬಂದಿದ್ದೇನೆ. ಕುಟೀರದಲ್ಲಿ ಪ್ರವೇಶ ಮಾಡುತ್ತಿದ್ದಂತೆ ಬಾಪ್ ದಾದಾರವರು ತಮ್ಮ ಹಾಸಿಗೆಯ ಮೇಲೆ ಆಸೀನರಾಗಿದ್ದಾರೆ. ನಾನು ಅವರ ಸನ್ಮುಖದಲ್ಲಿ ಮುಗ್ಧ ಮಗುವಾಗಿ ಕುಳಿತಿದ್ದೇನೆ. ಬಾಪ್ ದಾದಾರವರು ಪ್ರೀತಿಯಿಂದ ನನಗೆ ನೋಡುತ್ತಿದ್ದಾರೆ. ಮಗು, ನಾನು ನಿನಗಾಗಿ ಸಮಯ ಕೊಟ್ಟಿದ್ದೇನೆ. ನೀನು ಎಷ್ಟು ಬೇಕಾದರೂ ಮಾತನಾಡಬಹುದು. ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ನನ್ನ ಜೊತೆಗೆ ಇರಬಹುದೆಂದು ನನಗೆ ಮುಕ್ತವಾದ ಆವಾಹನೆ ನೀಡುತ್ತಿದ್ದಾರೆ. ಬಾಪ್ ದಾದಾರವರ ಮಾತನ್ನು ಕೇಳಿ ನಾನು ನನ್ನ ಮಾತುಗಳನ್ನು ಹೇಳಲಿಕ್ಕೆ ಪ್ರಾರಂಭಿಸಿದ್ದೇನೆ. ಮನಸ್ಸಿನಲ್ಲಿ ಇರುವ ಎಲ್ಲ ವಿಚಾರಗಳನ್ನು ತಂದೆಗೆ ಹೇಳುತ್ತಿದ್ದೇನೆ. ಬಾಪ್ ದಾದಾರವರು ಅದನ್ನು ಬೇಸರವಿಲ್ಲದೆ ಪ್ರೀತಿಯಿಂದ ಆಲಿಸುತ್ತಿದ್ದಾರೆ. ಸಂಗಮ ಯುಗದ ಜೀವನದಲ್ಲಿ ಹಾಗೂ ಜ್ಞಾನಕ್ಕೆ ಬರುವ ಪೂರ್ವದಲ್ಲಿ ಲೌಕಿಕ ಜೀವನದಲ್ಲಿ ನಾನು ಮಾಡಿದ ಎಲ್ಲ ತಪ್ಪುಗಳನ್ನು ನಾನು ಬಾಪ್ ದಾದಾರವರ ಮುಂದೆ ಸತ್ಯ ಮನಸ್ಸಿನಿಂದ ಹೇಳುತ್ತಿದ್ದೇನೆ. ನನ್ನ ಎಲ್ಲ ಲೋಪದೋಷಗಳನ್ನು, ದುರ್ಬಲತೆಗಳನ್ನು ತಂದೆಯ ಮುಂದೆ ಹೇಳಿಕೊಳ್ಳುತ್ತಿದ್ದೇನೆ. ಈಗ ಬಾಪ್ ದಾದಾರವರು ಕ್ಷಮಾಸಾಗರ ಆಗಿ ಕ್ಷಮಾ ದೃಷ್ಟಿಯಿಂದ ನನ್ನನ್ನು ನೋಡುತ್ತಿದ್ದಾರೆ. ನನ್ನ ತಲೆಯ ಮೇಲೆ ಕೈ ಆಡಿಸುತ್ತಾ, ಮಗು ಚಿಂತಿಸಬೇಡ, ಸದಾ ನನ್ನ ನೆನಪಿನಲ್ಲಿ ಇರು. ಜೀವನದಲ್ಲಿ ಒಮ್ಮೆ ಮಾಡಿದ ತಪ್ಪನ್ನು ಮತ್ತೊಮ್ಮೆ ಮಾಡಬೇಡ ಎಂದು ಎಚ್ಚರಿಕೆ ಕೊಡುತ್ತಿದ್ದಾರೆ. ನನ್ನಲ್ಲಿ ಇರುವ ಎಲ್ಲ
ಸೂಕ್ಷ್ಮ ವಿಕಾರಗಳನ್ನು, ದೇಹದ ಅಭಿಮಾನ, ವಿದ್ಯೆಯ ಅಭಿಮಾನ, ಜ್ಞಾನದ ಅಭಿಮಾನ, ಹುದ್ದೆಯ ಅಭಿಮಾನ, ಯೋಗದ ಅಭಿಮಾನ, ಪುರುಷಾರ್ಥದ ಅಭಿಮಾನ, ಸೇವೆಯ ಅಭಿಮಾನ, ಎಲ್ಲ ರೀತಿಯ ದೇಹದ ಅಭಿಮಾನಗಳನ್ನು, ಕ್ರೋಧದ ಅಂಶವನ್ನು, ಲೋಭ, ಮೋಹ ಹಾಗೂ ವಿಕಾರದ ಅಂಶಗಳನ್ನು ಬೇರು ಸಹಿತವಾಗಿ ಸಂಪೂರ್ಣ ನಾನು ತಂದೆಗೆ ಅರ್ಪಿಸುತ್ತಿದ್ದೇನೆ. ನನ್ನಲ್ಲಿ ಇರುವ ಎಲ್ಲ ವಿಕಾರಗಳು ಸುಟ್ಟು ಹೋಗುತ್ತಿವೆ. ಯಜ್ಞದಲ್ಲಿ ಭಸ್ಮ ಆಗುತ್ತಿವೆ. ನಾನು ಹಗೂರ ಆತ್ಮ ಆಗಿದ್ದೇನೆ. ಎಲ್ಲವನ್ನೂ ತಂದೆಗೆ ಒಪ್ಪಿಸಿ ಸಂಪೂರ್ಣ ಹಗುರತೆಯ ಅನುಭವ ಮಾಡುತ್ತಿದ್ದೇನೆ. ಡಬಲ್ ಲೈಟ್ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ಯಾರ ಮುಂದೆಯೂ ಹೇಳಲು ಆಗದೇ ಇರುವಂತಹ ಎಲ್ಲ ವಿಚಾರಗಳನ್ನು ತಂದೆಗೆ ತಿಳಿಸಿ ಮತ್ತೊಮ್ಮೆ ತಂದೆಯಿಂದ ಕ್ಷಮಾದಾನವನ್ನು ಕೇಳುತ್ತಿದ್ದೇನೆ. ಬಾಪ್ ದಾದಾರವರು ತಮ್ಮ ವರದಾನಿ ಹಸ್ತಗಳನ್ನು ನನ್ನ ತಲೆಯ ಮೇಲೆ ಇಟ್ಟು ನನಗೆ ಕ್ಷಮಿಸುತ್ತಿದ್ದಾರೆ. ಡಬಲ್ ಲೈಟ್ ಭವದ ವರದಾನ ಕೊಡುತ್ತಿದ್ದಾರೆ. ನನಗೆ ನಾನು ಟ್ರಸ್ಟಿ ಎಂದು ತಿಳಿದು, ನಿಮಿತ್ತ ಎಂದು ತಿಳಿದು, ನಾನು ಸೇವೆಗೆ ಸಿದ್ಧನಾಗಿದ್ದೇನೆ. ಬಾಪ್ ದಾದಾರವರ ಮಹಾವಾಕ್ಯವನ್ನು ನೆನ್ಪು ಮಾಡಿಕೊಳ್ಳಿ. ನಿಮ್ಮ ಮನಸ್ಸಿನ ಎಲ್ಲ ವಿಚಾರಗಳನ್ನು ಒಪ್ಪಿಸಲು ಹಾಗೂ ಭಾರಮುಕ್ತ ಆಗಲು ನನ್ನ ಕುಟೀರಕ್ಕೆ ಬನ್ನಿ. ನಿಮ್ಮ ಎಲ್ಲ ಚಿಂತೆಗಳನ್ನು ನನಗೆ ಒಪ್ಪಿಸಿರಿ. ಎಲ್ಲ ಮಾತುಗಳನ್ನು ನನ್ನ ಹತ್ತಿರ ಹೇಳಿರಿ ಹಾಗೂ ಹಗೂರಾಗಿ ಹೋಗಿರಿ ಎಂಬ ಮಹಾವಾಕ್ಯದ ಅನುಸಾರವಾಗಿ ನಾನೀಗ ತಂದೆಯ ಸನ್ಮುಖದಲ್ಲಿ ಹಗೂರ ಆತ್ಮ ಆಗಿ ಕುಳಿತಿದ್ದೇನೆ. ಸಂಪೂರ್ಣ ಹಗುರತೆಯ ಅನುಭವ ಮಾಡುತ್ತಿದ್ದೇನೆ. ಬಾಪ್ ದಾದಾರವರು ಸಹ ಪ್ರೀತಿಯಿಂದ ನನ್ನನ್ನು ನೋಡುತ್ತಿದ್ದಾರೆ. ಈಗ ನಾನು 4 ಧಾಮಗಳ ಯಾತ್ರೆಯನ್ನು ಮುಗಿಸಿ ಅವ್ಯಕ್ತ ಬಾಪ್ ದಾದಾರವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಎಲ್ಲ ಅನುಭವಗಳನ್ನು ಮನದಲ್ಲಿ ಸಂಗ್ರಹಿಸಿಕೊಂಡು ಪುನಃ ಫರಿಷ್ಠಾ ಆಗಿ ಆಕಾಶ ಮಾರ್ಗದ ಮೂಲಕ
ಹಾರುತ್ತಾ ಹಾರುತ್ತಾ ನಿಧಾನಕ್ಕೆ ನನ್ನ ಕರ್ಮಕ್ಷೇತ್ರಕ್ಕೆ ಮರಳಿ ಬರುತ್ತಿದ್ದೇನೆ. ಸ್ತಬ್ಧವಾಗಿ ಕುಳಿತಿರುವಂತಹ ನನ್ನ ಸ್ಥೂಲ ದೇಹದಲ್ಲಿ ನಾನು ಸೂಕ್ಷ್ಮ ಶರೀರ ಸಹಿತವಾಗಿ ಪ್ರವೇಶ ಮಾಡುತ್ತಿದ್ದೇನೆ. ಈಗ ನಾನು ಹಣೆಯ ಮಧ್ಯದಲ್ಲಿರುವ ಸಂಪೂರ್ಣ ಶಕ್ತಿಶಾಲಿ ಆತ್ಮ ಆಗಿದ್ದೇನೆ. ವ್ಯರ್ಥದಿಂದ ಮುಕ್ತ ಆಗಿರುವ ಸಮರ್ಥ ಆತ್ಮ ಆಗಿದ್ದೇನೆ. ತಂದೆಯ ಸಮಾನ ಸ್ಥಿತಿಯಲ್ಲಿ ಇರುವ ಸಂಪೂರ್ಣ ಸ್ವರೂಪಿಯಾಗಿರುವಂತಹ ಆತ್ಮ ಆಗಿದ್ದೇನೆ. ಪಾಪಗಳ ಭಾರ, ಚಿಂತೆಗಳ ಭಾರ, ವಿಕಾರಗಳ ಭಾರವನ್ನು ಮಧುಬನದಲ್ಲಿಯೇ ಸುಟ್ಟಾಕಿ ಬಂದಿರುವಂಥ ಹಗೂರ ಆತ್ಮ ಆಗಿದ್ದೇನೆ. ನನ್ನ ಈ ಅನುಭವದ ಪ್ರಕಂಪನಗಳು ನನ್ನ ಸುತ್ತಲೂ ಹರಡುತ್ತಿವೆ. ನನ್ನ ಹತ್ತಿರ ಬರುವಂಥ ಆತ್ಮರಿಗೂ ನನ್ನ ಮೂಲಕ ಹಗುರತೆಯ ಅನುಭವ, ತಂದೆಯ ಸಮಾನ ಸ್ಥಿತಿಯ ಅನುಭವ, ವ್ಯರ್ಥಮುಕ್ತ ಸ್ಥಿತಿಯ ಅನುಭವ ಹಾಗೂ ಮಾಸ್ಟರ್ ಸರ್ವಶಕ್ತಿವಾನ್ ಸ್ಥಿತಿಯ ಅನುಭವ ಆಗುತ್ತಿದೆ. ನನ್ನ ಮೂಲಕ ಎಲ್ಲ ಆತ್ಮರಿಗೆ ಆ ಪರಮಾತ್ಮನ ಶಕ್ತಿ ಹಾಗೂ ಗುಣಗಳ ಸಾಕ್ಷಾತ್ಕಾರ ಆಗುತ್ತಿದೆ. ಎಲ್ಲರೂ ನನ್ನನ್ನು ಸಾಕ್ಷಾತ್ಕಾರ ಮೂರ್ತಿಯ ರೂಪದಲ್ಲಿ ನೋಡುತ್ತಿದ್ದಾರೆ. ನಾಲ್ಕು ಧಾಮಗಳ ಯಾತ್ರೆ ಮಾಡಿ ಬಂದಿರುವಂತಹ ಸಂಪೂರ್ಣ ಪಾವನ, ಸಂಪೂರ್ಣ ಪವಿತ್ರ ಆತ್ಮ ನಾನು. ಆ ಪವಿತ್ರತೆಯ ತರಂಗಗಳು ಸಹ ನನ್ನ ಸುತ್ತಲೂ ಹರಡುತ್ತಿವೆ. ಓಂ ಶಾಂತಿ ಶಾಂತಿ ಶಾಂತಿ.
ಸುಖವನ್ನೇ ನೀಡು ನೀನು. ಸರ್ವರ ಹೃದಯ ತುಂಬಿದ ಆಶೀರ್ವಾದ ಪಡೆಯುವೆ, ಆಶೀರ್ವಾದ ಪಡೆಯುವೆ. ಸಮರ್ಪಿಸಿ ಜೀವನ